ಆಕಾಶವಾಣಿ ಭದ್ರಾವತಿ. ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಭವಿಷ್ಯದ ಬೇಡಿಕೆ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಶಿವಮೊಗ್ಗದ ಪಿಎಸ್ ಐಟಿಎಂ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ ಇವರಿಂದ ಮಾಹಿತಿ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯ. ನಾನು ಡಾಕ್ಟರ್ ಗಿರೀಶ್ ಎಲ್, ಶಿವಮೊಗ್ಗದ ಪ್ರತಿಷ್ಠಿತ ಪಿಎಸ್ ಐಟಿಎಂ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿಯ ಇವತ್ತಿನ ವಿಷಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಉದ್ಯೋಗಾವಕಾಶಗಳು ಮತ್ತು ಭವಿಷ್ಯದ ಬೇಡಿಕೆ. ಈ ವಿಷಯವಾಗಿ ಇವತ್ತು ನಾನು ಮಾತಾಡಲಿದ್ದೇನೆ. ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೇನೋ ನಾವೆಲ್ಲರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪರಿಕಲ್ಪನೆಗಳನ್ನು ಅಥವಾ ಕಾನ್ಸೆಪ್ಟ್ಗಳನ್ನು ಬಳಸ್ಕೊಳ್ತಾ ಇದ್ದೇವೆ. ಉದಾಹರಣೆಗೆ, ಬೆಳಗ್ಗೆ ಎದ್ದಾಗ ನಾವು ನೋಡೋ ಗಡಿಯಾರ, ಹಲ್ಲುಜ್ಜುವ ಬ್ರಷ್ ಆಗಿರ್ಬೋದು, ಸ್ನಾನಕ್ಕೆ ಬಳಸುವ ಸೋಲಾರ್, ನಿತ್ಯ ಜೀವನದಲ್ಲಿ ಉಪಯೋಗಿಸುವ ಅಡುಗೆ ಮನೆಯ ಮಿಕ್ಸರ್ ಗ್ರೈಂಡರ್, ಓವೆನ್, ಫ್ರಿಡ್ಜ್, ಹೀಗೆ ಹಲವಾರು ಉಪಕರಣಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಪರಿಕಲ್ಪನೆ ಆಗಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅತ್ಯಂತ ಹಳೆಯ ಮತ್ತು ಬಹುಮುಖ ವಿಭಾಗವಾಗಿದೆ. ನಮ್ಮ ಮನೆಯಲ್ಲಷ್ಟೇ ಅಲ್ಲದೆ ನಾವು ಓಡಿಸುವ ಕಾರುಗಳು, ಉತ್ತಮ ರಸ್ತೆಗಳು, ಸೇತುವೆಗಳು, ಜೀವನವನ್ನು ಉಳಿಸುವ ವೈದ್ಯಕೀಯ ಉಪಕರಣಗಳಾಗಿರ್ಬೋದು, ಇಂಧನ ಉಳಿತಾಯ, ಪರಿಸರ ರಕ್ಷಣೆ, ಗಾಳಿ ಟರ್ಬೈನ್ಗಳು, ಶಸ್ತ್ರಚಿಕಿತ್ಸೆಯಲ್ಲಿ ಸಹಾಯ ಮಾಡುವ ರೋಬೋಟ್ಗಳು, ಕಾರ್ಖಾನೆಗಳು, ಸರಾಗವಾಗಿ ನಿರ್ವಹಿಸುವಂತಹ ಸ್ವಯಂಚಾಲಿತ ವ್ಯವಸ್ಥೆ ಇರುವಂತಹ ಬಾಹ್ಯಾಕಾಶ ಕಾರ್ಯಾಚರಣೆ ಆಗಿರ್ಬೋದು, ಅವುಗಳ ವಿನ್ಯಾಸ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ಇಂಥ ಕ್ಷೇತ್ರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವತ್ತಿನ ದಿನ ಅನಿವಾರ್ಯವಾಗಿದೆ. ಜಗತ್ತು ತುಂಬ ಬದಲಾದಂತೆ ಮತ್ತು ಹೊಸ ಸವಾಲುಗಳು ಉದ್ಭವಿಸಿದಾಗೆಲ್ಲ ಅದಕ್ಕೆ ಅನುಗುಣವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಈ ತಂತ್ರಜ್ಞಾನವನ್ನು ಒದಗಿಸಲು ಯಾಂತ್ರಿಕ ವಿಭಾಗ ಹೆಜ್ಜೆ ಮುಂದೆನೇ ಇದೆ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಆಡು ಮಾತಿನಂತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಇಲ್ಲದ ಉಪಕರಣಗಳೇ ಇಲ್ಲ. ಇಂಥ ವಿಭಾಗದ ಬಗ್ಗೆ, ಇದರಲ್ಲಿ ಒಬ್ಬ ವ್ಯಕ್ತಿ ಹೇಗೆ ತನ್ನ ಬದುಕನ್ನು ರೂಪಿಸಿಕೊಳ್ಬಹುದು ಎಂದು ಈ ಸಂಚಿಕೆಯಲ್ಲಿ ನೋಡೋಣ. ವಿದ್ಯುತ್ ಶಕ್ತಿ ಉತ್ಪಾದನೆ, ಸಾರಿಗೆ, ನಿರ್ಮಾಣ, ಮೂಲಸೌಕರ್ಯ, ಆಟೋಮೇಷನ್, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅತ್ಯಂತ ಹಳೆಯ ವಿಭಾಗ ಅಂದರೆ ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ತಕ್ಕಂತೆ 3D ಮುದ್ರಣ, IoT, AI, ರೋಬೋಟಿಕ್ಸ್ ಈ ರೀತಿಯ ವಿಷಯಗಳನ್ನ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಂಡು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಬಹುಬೇಡಿಕೆ ವಿಭಾಗವಾಗಿದೆ. ಡಿಸೈನ್, ಥರ್ಮಲ್, ಮ್ಯಾನುಫ್ಯಾಕ್ಚರಿಂಗ್ 3 ವಿಭಾಗಗಳನ್ನ ಒಳಗೊಂಡಿದ್ದು ಕೂಡ ಈ ರೀತಿ ಎಲ್ಲ ಕೈಗಾರಿಕೆಗಳಿಗೆ ಅನುಕೂಲಕರವಾಗಿದೆ. ಅದಲ್ಲದೆ ಪ್ರಸ್ತುತ ಪಠ್ಯಕ್ರಮದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೇಜರ್ ವಿಷಯವಾಗಿ ಓದಿ ಮೈನರ್ ಡಿಗ್ರಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ IoT, ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, AI ನಂತಹ ವಿಷಯಗಳನ್ನು ಮೈನರ್ ಪದವಿಯಲ್ಲೂ ಸಹ ಗಳಿಸಿಕೊಳ್ಳಬಹುದು. ಈ ಬದಲಾವಣೆಗೆ ಅನುಗುಣವಾಗಿ VTU ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ವೃತ್ತಿ ಅವಕಾಶಗಳನ್ನು ಹೆಚ್ಚಿಸಲು ಮೈನರ್ ಪದವಿಯನ್ನು ಕೂಡ ಪರಿಚಯಿಸಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ದಾಖಲಾದ ವಿದ್ಯಾರ್ಥಿಗಳು ತಮ್ಮ ಪ್ರಮುಖ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯೊಂದಿಗೆ ಮೈನರ್ ಪದವಿಯನ್ನು ಕೂಡ ಪಡೆಯಬಹುದಾಗಿದೆ. IoT, AI, ML, ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಅಂತ ಈಗಿನ ಸಮಕಾಲೀನ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಪಡೆಯಬಹುದಾಗಿದೆ. ಮತ್ತು ಅಗತ್ಯವಿರುವ ಕ್ರೆಡಿಟ್ ಮಾನದಂಡಗಳನ್ನು ಪೂರೈಸಿದ ನಂತರ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ಗಳನ್ನು ಕೂಡ ನೀಡಲಾಗುತ್ತದೆ. ಈ ದ್ವಿಪದವಿ ಅವಕಾಶವು ವಿದ್ಯಾರ್ಥಿಗಳನ್ನು ಯಾಂತ್ರಿಕ ವಿಭಾಗ ಹಾಗೂ IT ಕೌಶಲ್ಯ ಎರಡೂ ಕೂಡ ಮಿಶ್ರಣದೊಂದಿಗೆ ಸಬಲೀಕರಣಗೊಳಿಸಿ ವೈವಿಧ್ಯಮಯ ವೃತ್ತಿ ಅವಕಾಶಗಳನ್ನ ದಾರಿ ಮಾಡಿಕೊಡುತ್ತದೆ. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಇರುವ ಉದ್ಯೋಗಾವಕಾಶಗಳನ್ನು ನೋಡುವುದಾದರೆ, ಮೊದಲನೆಯದಾಗಿ ಸಾರಿಗೆ ಕ್ಷೇತ್ರ. ಇದು ಆಟೋಮೋಟಿವ್, ಏರೋಸ್ಪೇಸ್, ರೈಲ್ವೇಸ್, ಮರೈನ್ ಈ ರೀತಿಯ ವಿಭಾಗಗಳನ್ನು ಒಳಗೊಂಡಿದೆ. ಇಲ್ಲಿ ವೆಹಿಕಲ್ಗಳ ವಿನ್ಯಾಸ, ಎಂಜಿನ್ ಉತ್ಪಾದನೆ, ಟೆಸ್ಟಿಂಗ್ ಹೀಗೆ ಎಲ್ಲ ಹಂತಗಳಲ್ಲೂ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಉತ್ತಮವಾದ ಅವಶ್ಯಕತೆವಾದಂಥ ಉದ್ಯೋಗಗಳು ಇದೆ. ಟಾಟಾ ಮೋಟರ್ಸ್, ಮಹೀಂದ್ರ, ಮಾರುತಿ ಸುಜುಕಿ, ಅಶೋಕ ಲೈಲ್ಯಾಂಡ್, ಟೊಯೋಟಾ ಕಿರ್ಲೋಸ್ಕರ್ ಹೀಗೆ 10 ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಕಂಪನಿಗಳಲ್ಲಿ ಕೆಲಸಕ್ಕೆ ತುಂಬಾ ಬೇಡಿಕೆ ಇದೆ. ಇದಲ್ಲದೆ ಏರೋಸ್ಪೇಸ್, ಡಿಫೆನ್ಸ್ ಸಂಬಂಧಿಸಿದಂತೆ ಇಸ್ರೋ, HAL, BDL ಈ ರೀತಿಯ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್, ಬೋಯಿಂಗ್ ಇಂಡಿಯಾ ಮುಂತಾದ ವಿವಿಧ ಆಯ್ಕೆಯ ಪ್ರಕ್ರಿಯೆಗಳ ಮೂಲಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಉದ್ಯೋಗಗಳು ಒದಗಿಸಲಾಗುತ್ತದೆ. ಎರಡನೆಯದಾಗಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರ ಅಂದರೆ ರಿನ್ಯೂವಬಲ್ ಎನರ್ಜಿ ಕ್ಷೇತ್ರ ಅಂತ ಏನು ಕರಿತೀವಿ. ಇದರಲ್ಲಿ ಗಾಳಿ ಟರ್ಬೈನ್ಗಳು,
ಸೌರ ಫಲಕಗಳು, ಹೈಡ್ರೋಜನ್ ಇಂಧನ ಕೋಶಗಳು, ವಿನ್ಯಾಸ, ನಿರ್ವಹಣೆಯಲ್ಲಿ ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಕೆಲವು ಕಂಪನಿಗಳ ಹೆಸರು ಹೇಳೋದಾದರೆ ಟಾಟಾ ಪವರ್ ಸೋಲಾರ್, ಸುಜ್ಲಾನ್ ಎನರ್ಜಿ, ಲಾಸನ್ ಟರ್ಬೋ ಮುಂತಾದವುಗಳು. ಮೂರನೇದಾಗಿ ರೋಬೋಟಿಕ್ಸ್ ಮತ್ತು ಆಟೋಮೇಷನ್. ಪ್ರಸ್ತುತ ಹೆಚ್ಚಿನ ಕೈಗಾರಿಕೆಗಳು ರೋಬೋಟ್ಗಳನ್ನು ಬಳಸುತ್ತಿವೆ ಮತ್ತು ಕೆಲಸಗಳನ್ನು ಸ್ವಯಂಚಾಲಿತಗೊಳಿಸುತ್ತಿವೆ. ಸ್ಮಾರ್ಟ್ ಫ್ಯಾಕ್ಟರಿಗಳು, ರೋಬೋಟಿಕ್ ಸಿಸ್ಟಮ್ಗಳು ಮತ್ತು AI ಚಾಲಿತ ತಂತ್ರಜ್ಞಾನಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಹಾಗೆಯೇ ಮೆಕ್ಯಾನಿಕಲ್ ಅಂದರೆ ತುಂಬ ಜನ ಮಷಿನ್ಗಳ ಮೇಲೆ ಕಾರ್ಯನಿರ್ವಹಿಸುವುದು ಎಂದುಕೊಂಡಿದ್ದಾರೆ. ಮೆಕ್ಯಾನಿಕಲ್ ವಿಭಾಗದಲ್ಲೂ ಸಹ ಸಾಫ್ಟ್ವೇರ್ ಉದ್ಯೋಗಾವಕಾಶಗಳು ತುಂಬ ಜನರಿಗೆ ಗೊತ್ತಿಲ್ಲ. ಮೆಕ್ಯಾನಿಕಲ್ ಸಾಫ್ಟ್ವೇರ್ಗಳಾದ ಆನ್ಸಿಸ್, ಸಾಲಿಡ್ ವರ್ಕ್ಸ್, ಹೈಪರ್ಮೆಶ್, LS ಡಯಾನಾ, ಪ್ರೋಯಿ ಈ ಥರ ಸಿಮ್ಯುಲೇಷನ್ ಸಾಫ್ಟ್ವೇರ್ಗಳು ಕೂಡ ಕಲಿಯುವುದರ ಮೂಲಕ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡಬಹುದಾಗಿದೆ. ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಸಾಫ್ಟ್ವೇರ್ ಕ್ಷೇತ್ರಗಳಲ್ಲಿ ಸುಲಭವಾಗಿ ಕೆಲಸ ಮಾಡಬಹುದು. ಯಾಕೆಂದರೆ ಸಮಸ್ಯೆಗಳಿಗೆ ಪರಿಹಾರ, ಗಣಿತ ಮತ್ತು ತಾಂತ್ರಿಕ ಚಿಂತನೆಗಳು ಅವರ ಕೌಶಲ್ಯಗಳನ್ನು ಸಾಫ್ಟ್ವೇರ್ ಕಾರ್ಯಗಳಿಗೆ ಅನ್ವಯಿಸಬಹುದು. ಈ ಸಮಸ್ಯೆಗಳನ್ನು ಪರಿಹರಿಸಲು ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮಿಂಗ್ ಭಾಷೆಗಳಂತಹ ಸಾಧನಗಳನ್ನು ಬಳಸಬಹುದು. ಆದ್ದರಿಂದ ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಸಾಫ್ಟ್ವೇರ್ ವೃತ್ತಿ ಅವಕಾಶಗಳಿಗೆ ಸುಲಭವಾಗಿ ಹೊಂದಿಕೊಳ್ಳಬಹುದಾಗಿದೆ. ಉದಾಹರಣೆಗೆ, ಒಂದು ಕಾರು ಮಾರುಕಟ್ಟೆಗೆ ಬರಬೇಕಾದರೆ ಬೇರೆ ಬೇರೆ ರೀತಿಯ ಟೆಸ್ಟ್ಗಳಿಗೆ ಒಳಪಡಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ಕ್ರ್ಯಾಶ್ ಟೆಸ್ಟ್, ಈ ಥರ ಟೆಸ್ಟ್ಗಳನ್ನು ಸಾಫ್ಟ್ವೇರ್ ಮುಖಾಂತರ ಮಾಡಿ ನಂತರ ವಿನ್ಯಾಸಗಳಲ್ಲಿ ಏನಾದರೂ ಬದಲಾವಣೆ ಬೇಕಾದಲ್ಲಿ ಮಾಡಬಹುದು. ಇದು ಒಂದು ಉದಾಹರಣೆ ಅಷ್ಟೇ. ಅದೇ ರೀತಿ ಯಾವುದೇ ವಸ್ತುಗಳು ಉತ್ಪಾದನೆಯಾಗುವ ಮೊದಲು ಅದರ ಪರಿಣಾಮವನ್ನು ಸಾಫ್ಟ್ವೇರ್ಗಳಲ್ಲಿ ಪರೀಕ್ಷೆ ಮಾಡಿ ನಂತರ ಉತ್ಪಾದಿಸಬಹುದಾಗಿದೆ. ಹಾಗಾಗಿ ಪದವೀಧರರು ತಮ್ಮ ಮೂಲಭೂತ ಜ್ಞಾನವನ್ನು ಬಳಸಿಕೊಳ್ಳಲು ಕೋರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಉದ್ಯಮಗಳಲ್ಲಿ ಕೆಲಸ ಮಾಡಲು ಆಯ್ಕೆ ಮಾಡಬಹುದು ಅಥವಾ ಸುಧಾರಿತ ತಂತ್ರಜ್ಞಾನಗಳಲ್ಲಿ ತಮ್ಮ ಪರಿಣಿತಿಯನ್ನು ಬಳಸಿಕೊಂಡು IT ಕ್ಷೇತ್ರವನ್ನು ಪ್ರವೇಶಿಸಬಹುದು. ಹಾಗೆಯೇ ತುಂಬ ಜನರು ಹೆಣ್ಮಕ್ಳು ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಆಯ್ಕೆ ಮಾಡದೆ ಅದು ಬಹಳ ಕಷ್ಟ ಆಗ್ಬೋದು ಅನ್ನುವಂಥ ಒಂದು ಕಲ್ಪನೆಯನ್ನು ಹೊಂದಿದ್ದಾರೆ. ಪ್ರಸ್ತುತ ಪಠ್ಯಕ್ರಮ ಹಾಗೂ ಸಾಫ್ಟ್ವೇರ್ ವಿಷಯಗಳನ್ನು ಒಳಗೊಂಡ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರಿಗೂ ಕೂಡ ಸೂಕ್ತವಾದ ಕೋರ್ಸ್ ಆಗಿದೆ. ನಮ್ಮಲ್ಲಿಯೇ ತೇರ್ಗಡೆ ಹೊಂದಿದ ಎಷ್ಟೋ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉದ್ಯಮಶೀಲತೆಯ ಅವಕಾಶಗಳನ್ನು ನೋಡೋದಾದರೆ ಈಗಿನ ಜೀವನ ಶೈಲಿಯ ಮಷಿನ್ಗಳ ಮೇಲೆ ತುಂಬಾ ಅವಲಂಬಿತವಾಗಿರುವುದರಿಂದ ಮೆಕ್ಯಾನಿಕಲ್ ಸಂಬಂಧಿತ ಹೊಸ ಹೊಸ ಉತ್ಪನ್ನಗಳನ್ನು ತಯಾರಿಸುವ, ಪರೀಕ್ಷಿಸುವ, ಡಿಸೈನ್ ಮಾಡುವ, ರೋಬೋಟಿಕ್ಸ್, ಗ್ರೀನ್ ಎನರ್ಜಿಗಳಲ್ಲಿ ಉದ್ಯಮಗಳನ್ನು ಪ್ರಾರಂಭಿಸುವ ಅವಕಾಶಗಳು ಅಂದರೆ ಸ್ಟಾರ್ಟಪ್ಗಳು ಸಹ ಹೆಚ್ಚುತ್ತಿವೆ. ಹಾಗಾಗಿ ಉದ್ಯಮಶೀಲತೆಗೆ ಈ ವಿಭಾಗದಲ್ಲಿ ವಿಪುಲ ಅವಕಾಶಗಳನ್ನು ಇದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಕಂಪನಿಯ ಯಾವ ವಿಭಾಗದಲ್ಲಿ ಕಾರ್ಯನಿರ್ವಹಿಸಬಹುದು ಅಂತ ನೋಡೋದಾದರೆ ಇಂಜಿನಿಯರ್ಗಳಾಗಿ ಕಾರ್ಯನಿರ್ವಹಿಸಬಹುದು, ಉತ್ಪನ್ನ ಅಭಿವೃದ್ಧಿ ವ್ಯವಸ್ಥಾಪಕರಾಗಬಹುದು, R&D ತಜ್ಞರಾಗ್ಬೋದು, ಕಾರ್ಯಾಚರಣೆಯ ಮುಖ್ಯಸ್ಥರಾಗ್ಬೋದು, ಗುಣಮಟ್ಟ ಪರಿಶೀಲನಾಧಿಕಾರಿಗಳಾಗ್ಬೋದು. ಹೀಗೆ ಹಲವಾರು ಹುದ್ದೆಗಳಲ್ಲಿ ಯಾಂತ್ರಿಕ ವಿಭಾಗದ ಇಂಜಿನಿಯರ್ಗಳು ಕಾರ್ಯನಿರ್ವಹಿಸಬಹುದು. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಇರುವ ಭವಿಷ್ಯದ ಬೇಡಿಕೆಗಳನ್ನ ನೋಡೋದಾದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಆಟೋನಮಸ್ ವಾಹನಗಳು, ಹೈಬ್ರಿಡ್ ತಂತ್ರಜ್ಞಾನಗಳ ಅಭಿವೃದ್ಧಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗಳ ಬೇಡಿಕೆಯನ್ನು ತುಂಬ ಹೆಚ್ಚಿಸಿದೆ. ಸಾಂಪ್ರದಾಯಿಕ ಉತ್ಪಾದನೆಗಳೊಂದಿಗೆ IoT, AI ಉದ್ಯಮ 4.0 ತಂತ್ರಜ್ಞಾನಗಳ ಏಕೀಕರಣವು ಈ ವಿಭಾಗಕ್ಕೆ ಇನ್ನೂ ಹೆಚ್ಚಿನ ಬಲ ಬಂದಂತಾಗಿದೆ. ಇಂಟರ್ನೆಟ್ನಿಂದ ಪಡೆದ ಕೆಲವು ಮಾಹಿತಿ ಹಾಗೂ ಅಂಕಿಅಂಶಗಳ ಪ್ರಕಾರ 2026ರ ವೇಳೆಗೆ ಸುಮಾರು 300 ಶತಕೋಟಿಯ ಅಂದಾಜು ಬೆಳವಣಿಗೆಯನ್ನು ಆಟೋಮೋಟಿವ್ ವಲಯ, EVಗಳು ಮತ್ತು ಸ್ವಾಯತ್ತ ವಾಹನಗಳ ಕ್ಷೇತ್ರಗಳಲ್ಲಿ ನಿರೀಕ್ಷಿಸಬಹುದಾಗಿದೆ. ಇನ್ನು ರೋಬೋಟಿಕ್ಸ್ ಈ ವಲಯದಲ್ಲಂತೂ 2030ರ ವೇಳೆಗೆ $150 ಬಿಲಿಯನ್ ತಲುಪುವ ನಿರೀಕ್ಷೆ ಇದೆ. ಮುಂದಿನ ನವೀಕರಿಸಬಹುದಾದ ಶಕ್ತಿ 2025-26ರ ವೇಳೆಗೆ 350 ಶತಕೋಟಿಗೆ ವಿಸ್ತರಣೆಯಾಗುವ ಸಾಧ್ಯತೆ ಇದ್ದು ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸಬಹುದು. ಇನ್ನು ಜಾಗತಿಕ ಅವಕಾಶಗಳನ್ನು ನೋಡೋದಾದರೆ ಜರ್ಮನಿ, ಜಪಾನ್, USA ಅಂಥ ದೇಶಗಳು ಸುಧಾರಿತ ಉತ್ಪಾದನೆ, ರೋಬೋಟಿಕ್ಸ್ ಮತ್ತು ಹಸಿರು ಕ್ಷೇತ್ರಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಗಳನ್ನು ಸಕ್ರಿಯವಾಗಿ ನೇಮಿಸಿಕೊಳ್ಳುತ್ತಾ ಇದೆ. ಒಟ್ಟಾರೆ ಹೇಳೋದಾದರೆ ಭಾರತವು ಪ್ರಮುಖ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪನಿಗಳಿಂದ ಗಮನಾರ್ಹ ಹೂಡಿಕೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಇದರ ಪರಿಣಾಮವಾಗಿ ಗಣನೀಯ ಉದ್ಯೋಗ ಸೃಷ್ಟಿ ಮತ್ತು ಈ ಕ್ಷೇತ್ರಗಳಲ್ಲಿ ವೃತ್ತಿಪರರಿಗೆ ಭವಿಷ್ಯದ ಅವಕಾಶಗಳನ್ನು ನೀಡ್ತಾ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಗತ್ತಿನ ಒಂದು ಪ್ರಮುಖ ಮತ್ತು ಸದಾ ಪ್ರಸ್ತುತವಾದ ಕ್ಷೇತ್ರವಾಗಿ ಉಳಿದಿದೆ ಮತ್ತು ಮುಂಬರುವ ವರ್ಷಗಳಲ್ಲಿ ಅದರ ಬೇಡಿಕೆ ಬೆಳೆಯುವ ನಿರೀಕ್ಷೆ ಇದೆ. ಆಟೋಮೋಟಿವ್ ತಂತ್ರಜ್ಞಾನಗಳು, ನವೀಕರಿಸಬಹುದಾದ ಇಂಧನ, ರೋಬೋಟಿಕ್ಸ್ ಉತ್ಪಾದನೆ, ಏರೋಸ್ಪೇಸ್ ಹೆಚ್ಚುತ್ತಿರುವ ಪ್ರಗತಿಯೊಂದಿಗೆ ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಭವಿಷ್ಯವನ್ನು ರೂಪಿಸುವಂಥ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ವಿಕಸನಗೊಳ್ಳುತ್ತಿರುವ ವೃತ್ತಿ ಮಾರ್ಗಗಳು ಮತ್ತು ವಿಸ್ತರಿಸುತ್ತಿರುವ ಉದ್ಯೋಗಾವಕಾಶಗಳೊಂದಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಿಸ್ಸಂದೇಹವಾಗಿ ಮುಂಬರುವ ಪೀಳಿಗೆಯ ಇಂಜಿನಿಯರ್ಗಳಿಗೆ ಸ್ಥಿರತೆ ಮತ್ತು ಬೆಳವಣಿಗೆ ಎರಡನ್ನೂ ನೀಡುವ ಕ್ಷೇತ್ರವಾಗಿದೆ.
ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಇರುವ ಉದ್ಯೋಗಾವಕಾಶಗಳು ಮತ್ತು ಭವಿಷ್ಯದ ಬೇಡಿಕೆಗಳ ಬಗ್ಗೆ ನಿಮಗೆ ಈ ಸರಣಿಯ ಮೂಲಕ ತಿಳಿಸಿಕೊಡಲು ಅನುವು ಮಾಡಿಕೊಟ್ಟಂಥ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದ PES ಟ್ರಸ್ಟ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಿಗೆ ಭವಿಷ್ಯದ ಬೇಡಿಕೆ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ PES ITM ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ ಅವರು. ಶಿವಮೊಗ್ಗದ PES ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8140503084 ಅಥವಾ ಸಾಗರ ರಸ್ತೆಯಲ್ಲಿರುವ PESನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು PES ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ. ಈ ಕಾರ್ಯಕ್ರಮದ ನಿರ್ಮಾಣ SL ರಮೇಶ್ ಪ್ರಸಾದ್, ನಿರ್ವಹಣೆ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.